ಹಾಯ್, ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ವಿಡಿಯೋ ಬರೋದು ಸ್ವಲ್ಪ ತಡ ಆಯಿತು. ನಾವೇ ಈ ಗಣೇಶ ಹಬ್ಬಕ್ಕೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಯಾವ ರೀತಿ ಗಣೇಶನ ಕೂರಿಸಿದ್ವಿ, ನಮ್ಮ ಮನೇಲಿ ಹೇಗೆ ಗಣೇಶನ ಹಬ್ಬ ಮಾಡಿದ್ವಿ ಅಂತ ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಗಣೇಶ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ವಿಘ್ನ ನಿವಾರಕ ಗಣೇಶ ಬರ್ತಿದ್ದಾನೆ ಅಂದರೆ ಅದೇನೋ ಸಂಭ್ರಮ. ಅದೇ ರೀತಿ ನಮ್ಮನೇಲೂ ನೋಡಿ, ಗಣೇಶನ ತರೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಗಣೇಶನ ಈ ಮಂಟಪದಲ್ಲಿ ಕೂಡಿಸ್ಬೇಕು ಅಂತ ಹೇಳಿ ಎಲ್ಲ ಪೀಠ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ನಮ್ಮ ತಮ್ಮ ನಿನ್ನೆ ರಾತ್ರಿಯೇ ಮಾಡಿದ್ದ. ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಆಗಿದ್ರು ತುಂಬ ಕ್ಯೂಟಾಗಿ ಡೆಕೋರೇಷನ್ ಮಾಡಿದ್ದ. ನನ್ನ ತಂಗಿನೂ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾಳೆ. ನಾವು ಗಣೇಶನ ತರೋಕ್ಕೆ ಅಂತ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಗಣೇಶನ ತರೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾಳೆ. ನಾನು ಕೂಡ ರೆಡಿ ಆಗಿದ್ದೀನಿ. ಹಾಗೆ ಗಣೇಶ ಹಬ್ಬ ವರ್ಷಕ್ಕೆ ಒಂದೇ ಸತಿ ಬರೋದು. ನಮ್ಮ ಮನೆಯಲ್ಲಿ ಗಣೇಶನ ನಾವು 1 ತಿಂಗಳು ಇಡ್ತೀವಿ. ಅಂದರೆ ಮಹಾನವಮಿಗೆ ಗಣೇಶನ ನಾವು ಕಳಿಸ್ಕೊಡ್ತೀವಿ. ಎಲ್ರಿಗೂ ಅದೊಂದು ಬೇಜಾರಿರುತ್ತೆ, ಗಣೇಶನ ಇಟ್ಮೇಲೆ ಗಣೇಶನ ಕಳಿಸೋದು. ಬಟ್ ನಮ್ಗೆ ಆ ಬೇಜಾರಿಲ್ಲ. ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೀನಿ. ನಮ್ಮ ಕಾರ್ ಕೂಡ ರೆಡಿಯಾಗಿದೆ. ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡಿ ತಮ್ಮನೂ ಬಂದ. ಗಣೇಶನ ತರಕ್ಕೆ ಹೋಗ್ತಾ ಇದ್ದೀವಿ ಈಗ. ನಾನು, ಅಪ್ಪಾಜಿ, ನನ್ನ ತಂಗಿ, ತಮ್ಮ 4 ಜನ ಗಣೇಶನ ತರಲಿಕ್ಕೆ ಹೋಗ್ತಾ ಇದ್ದೀವಿ. ತಮ್ಮ ಡ್ರೈವ್ ಮಾಡ್ತಾ ಇದ್ದ. ಇದ್ರ ಜೊತೆಗೆ ನಮ್ಮಲ್ಲಿ ಗಣೇಶನ ಇಲ್ಲಿ ಅದ್ರ ಜೊತೆಗೆ ಗಣೇಶನ ತಗೊಂಡು ಬರೋದಕ್ಕೆ ಈ ರೀತಿ ತಟ್ಟೆ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ, ವೀಳ್ಯದೆಲೆ, ಅಡಿಕೆ ಬೆಟ್ಟಿ, ಆಮೇಲೆ ಅದರಲ್ಲಿ ಒಂದಿಷ್ಟು 5 ರೂಪಾಯಿ ಕಾಯಿನು, ಅರಿಶಿನ ಗೌರಿ ತೊಗೊಂಡು ಹೋಗ್ತಾ ಇದ್ದೀವಿ. ಗೌರಿನ ಗಣೇಶನ ಜೊತೆಗೆ ತರಬೇಕು ಅಂತ. ಊದ್ಬತ್ತಿ, ಒಂದು ಸ್ವಲ್ಪ ಹೂವು. ಅಲ್ಲಿ ಗಣೇಶನ ನಮಗೆ ದೇವಸ್ಥಾನದಲ್ಲಿ ಕೊಡ್ತಾರೆ. ಅದು ಅವನ ಪಕ್ಕಕ್ಕೆ ಗೌರಿನ ಕೂಡಿಸ್ಬಿಟ್ಟು ಅರ್ಚಕರಿಗೆ ಆ ತಾಂಬೂಲ ಕೊಟ್ಬಿಟ್ಟು ಊದ್ಬತ್ತಿ ಬೆಳಗಿ ತೊಗೊಂಡು ಬರೋವಂಥದ್ದು ನಮ್ಮ ಕಡೆ ಒಂದು ಸಂಪ್ರದಾಯ. ಕೆಲವರು ಗಣೇಶನ ಮನೆಯಲ್ಲೇ ಮಾಡ್ತಾರೆ, ಆದರೆ ನಾವು ಮನೇಲಿ ಮಾಡಲ್ಲ. ದೇವಸ್ಥಾನದಲ್ಲಿ ಮಾಡಿದ್ದನ್ನ ಗಣೇಶನ ನಾವು ಮೊದಲೇ ಬುಕ್ ಮಾಡಿರ್ತೀವಿ. ಬುಕ್ ಮಾಡಿ ಗಣೇಶ ಹಬ್ಬದ ದಿನವನ್ನೇ ತರೋದು. ಹೋಗ್ತಾ ಇದ್ದೀವಿ ನಾವು ಮನೆಯಿಂದ. ನಮ್ಮ ಮನೆಯಿಂದ ಗಣೇಶ ದೇವಸ್ಥಾನ ಒಂದು 10 ನಿಮಿಷ ದೂರ ಇತ್ತು. ಸೊ ಗಣೇಶ ಹಬ್ಬದ ಸಂಭ್ರಮ ಹೇಗಿದೆ ನಮ್ಮೂರಲ್ಲಿ ಅಂತ ಸ್ವಲ್ಪ ತೋರಿಸ್ಬೇಕು ಅಂತ ನಿಮಗೆ ವಿಡಿಯೋ ಆನಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಸುತ್ತಮುತ್ತ ಎಲ್ಲ ಕಡೆನೂ ಎಲ್ಲ ಆಟೋಗಳದ್ದು, ಅಂಗಡಿಗಳ ಪೂಜೆ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಹಬ್ಬ ಅಂದ್ರೇ ಹಾಗೆ ಅಲ್ವಾ. ಅದರಲ್ಲೂ ವಿಘ್ನ ನಿವಾರಕ ಗಣೇಶ ಬರ್ತಾನೆ ಅಂತಂದರೆ ಎಲ್ಲ ಕಡೆ ಒಂದು ರೀತಿ ಸಂಭ್ರಮ ಇರುತ್ತೆ. ಓಕೆ, ನಾವೀಗ ಹೈಸ್ಕೂಲ್ ಎದುರುಗಡೆ ಹೋಗ್ತೇವೆ. ನೋಡಿ, ಪಟಾಕಿ ತೊಗೊಳಕ್ಕೆ ಜನ ಕ್ಯೂವಲ್ಲಿದ್ದಾರೆ ಗಣೇಶನ ಹಬ್ಬಕ್ಕೆ. ಅದ್ರ ಜೊತೆಗೆ ಒಂದು ಕಾಳಜಿ, ಪಟಾಕಿನ ಜಾಸ್ತಿ ಹೊಡಿಬೇಡಿ, ಸ್ವಲ್ಪ ನೋಡ್ಕೊಂಡು ಹೊಡೀರಿ. ಸುತ್ತಮುತ್ತ ಮಕ್ಕಳು ಆಟ ಆಡ್ತಿರ್ತಾರೆ, ಅಥವಾ ದೊಡ್ಡವ್ರಿಗೆ ಆದ್ರೂ ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನೇನು ನಾವು ದೇವಸ್ಥಾನನ ತಲುಪಬೇಕು. ನೋಡಿ, ಅಲ್ಲಿ ಕಾರ್ ಪಾರ್ಕಿಂಗ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ದೂರದಲ್ಲೇ ಗಣೇಶನ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಣೇಶನಿಗೆ ಮಾಲೆ ತೊಗೋಬೇಕಾಗಿತ್ತು. ಸೊ ಇಲ್ಲಿ ತಾವರೆ ಮಾಲೆ ಇತ್ತು. ನೋಡೋಣ ಹೇಗಿದೆ ಅಂತ ನೋಡ್ತಾ ಇದ್ವಿ. ಬಟ್ ಅದು ಯಾಕೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ತಗೊಳ್ಳಿಲ್ಲ. ಇದು ಎದುರುಗಡೆ ಕಾಣಿಸ್ತಾ ಇರೋ ದೇವಸ್ಥಾನ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಎಲ್ಲರೂ ಗಣೇಶನ ಅವ್ರವ್ರ ಮನೆಗೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ತುಂಬ ಸಂಭ್ರಮದಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ಗಣೇಶನ ಜೊತೆಗೆ ಮತ್ತು ಮನೆಯಲ್ಲಿ ತೊಗೊಂಡು ಹೋಗಿ ಬಂದಿರೋ ಮಕ್ಕಳ ಜೊತೆಗೆ ಫೋಟೋಸ್ ತೆಗೆಸ್ಕೊಳ್ಳೋದಾಗಿರ್ಬೋದು. ಆಮೇಲೆ ಅವರವರ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ವೀರಭದ್ರೇಶ್ವರ ದೇವಸ್ಥಾನ. ಇದು ನಮ್ಮ ಮನೆ ದೇವರ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ಹಳ್ಳಿಯಿಂದ ಬಂದು ಗಣೇಶನ ಅಲ್ಲೇ ಮಾಡ್ತಾರೆ.
ಅಲ್ಲೇ ಮಾಡಿ ಅವರವರ ಒಂದೊಂದಿಷ್ಟು ರೂಮ್ ಮಾಡಿದ್ದಾರೆ. ಒಂದು 300-400 ಗಣೇಶನ ಅಲ್ಲೇ ಮಾಡಿ ಅಲ್ಲೇ ಪೇಂಟಿಂಗ್ ಮಾಡಿರ್ತಾರೆ. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ ಗಣೇಶ ಬೇಕೋ ಆ ಗಣೇಶಕ್ಕೆ ನಾವು ಚೀಟಿ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡಿಬಿಟ್ಟು ಬರಬೇಕು. ಸೊ ಗಣೇಶನ ತೊಗೊಳೋಕ್ಕೂ ಮುಂಚೆ ನಮ್ಮ ವೀರಭದ್ರೇಶ್ವರನಿಗೆ ಒಂದು ನಮಸ್ಕಾರ ಹಾಕೊಂಡ್ಬಿಡೋಣ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಇದು ನೋಡಿ ತುಂಬ ಹಳೆಯ ದೇವಸ್ಥಾನ. ನಾನು ಚಿಕ್ಕವಳು ಇದ್ದಾಗ ಅಂದರೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದು ಕಲ್ಲಿನ ದೇವಸ್ಥಾನ. ಇಲ್ಲಿ ಕೂಡ ತುಂಬ ಸ್ವಲ್ಪ ಜನ ಜಾಸ್ತಿ ಇದ್ದರು. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತಂದರೆ, ಆ ದೇವಸ್ಥಾನದ ಹೊರಗಡೆ ಎಷ್ಟೇ ಬಿಸಿಲಿರಲಿ ಒಳಗಡೆ ತುಂಬ ಕೂಲಾಗಿರುತ್ತೆ. ಆಮೇಲೆ ದೇವಸ್ಥಾನದಲ್ಲೇ ಪಕ್ಕದಲ್ಲಿ ಎದುರುಗಡೆ ಫೋಟೋ ತೆಗೆಯೋದಕ್ಕೆ ಅಲೋ ಇಲ್ಲ ಅಂತ ತೆಗೆಸಲಿಲ್ಲ. ಪಕ್ಕದಲ್ಲೇ ಶಿವನ ಮೂರ್ತಿ ಇದೆ, ಅದ್ರ ಜೊತೆಗೆ ನಂದಿ ಮೂರ್ತಿನೂ ಇದೆ. ದೇವಸ್ಥಾನದಿಂದ ಹೊರಗಡೆ ಬಂದು ನೋಡಿ, ನಮ್ಮ ಗಣೇಶನ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಅದಕ್ಕೆ ಸುತ್ತಮುತ್ತ ಯಾವ್ಯಾವ ಗಣೇಶನ ಮಾಡಿಟ್ಟಿದ್ದಾರೆ ಎಲ್ಲನೂ ವಿಡಿಯೋಸ್ ಮಾಡ್ಕೋತಾ ಇದ್ದೆ ನಾನು. ನೋಡಿ ಎಷ್ಟು ಕ್ಯೂಟ್ ಆಗಿರೋ ಗಣೇಶನ ಮಾಡಿಟ್ಟಿದ್ದಾರೆ. ಎಲ್ಲರೂ ಅವರವ್ರ ಗಣೇಶನ ಅವರವರ ಮನೆಗೆ ತೊಗೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಇದು ನನ್ನ ಔಟ್ಫಿಟ್ ಗಣೇಶ ಹಬ್ಬಕ್ಕೆ. ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಪಿಂಕ್ ಕಲರ್ ಬ್ಲೌಸ್ ವೇರ್ ಮಾಡಿದ್ದೆ. ಇದು ವೆರಿ ಲೈಟ್ ವೇಟ್ ಸ್ಯಾರಿ. ಹಾಗೆ ನಮ್ಮ ಗಣೇಶಂದು ಯಾವಾಗ ಬರುತ್ತೆ ಸರದಿ ಅಂತ ನೋಡ್ತಾ ಇದ್ದೆ. ನೋಡ್ಬೋದು ಗಣೇಶನ ಬ್ಯಾಂಡು ಬಾಜಾ ಸಮೇತ ತೊಗೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ನನ್ನ ಗಣೇಶ ಸರದಿಗೆ ಬಂದ. ಅದಕ್ಕೆ ಗಣೇಶನಿಗೆ ನಾವು ತೊಗೊಂಡೋಗಿರೋ ಮಾಲೆನ ನಮ್ಮ ಅಪ್ಪಾಜಿ ಹಾಕ್ತಾ ಇದ್ದಾರೆ. ಇದು ನಮ್ಮನೆ ಗಣೇಶ. ನನ್ನ ತಮ್ಮ ಗಣೇಶನ ನಮಸ್ಕಾರ ಮಾಡಿಬಿಟ್ಟು ಗಣೇಶನ ಕೈಯಲ್ಲಿ ತಗೊಂಡ. ನಾವು ಕೂಡ 2 ಫೋಟೋಸನ್ನ ತಗೊಂಡು ಮನೆಗೆ ಬಂದಿದ್ದಾಯಿತು. ಅಮ್ಮ ಮನೆಗೆ ಬಂದ ತಕ್ಷಣ ಗಣೇಶನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಅದ್ರ ಜೊತೆಗೆ ಎಲ್ಲ ಎಡೆಗೆ ರೆಡಿ ಮಾಡಿದರು. ಕಡುಬು ಮಾಡಿದ್ವಿ, ಕೋಸಂಬರಿ ಮಾಡಿದ್ವಿ, ವಡೆ ಮಾಡಿದ್ವಿ, ಆಮೇಲೆ ಖಾರದ ಮೆಣಸಿನ್ಕಾಯಿ, ಆಮೇಲೆ ಉಂಡೆ ಅಥವಾ ಪಂಚಮಿಗೆ ಮಾಡಿದ ಉಂಡೆ ಇರುತ್ತಲ್ಲ ಅದನ್ನೇ ಸ್ವಲ್ಪ ಎತ್ತಿಟ್ಟಿದ್ವಿ ಎಡೆಗೆ ಅಂತ. ಬದನೆಕಾಯಿ ಪಲ್ಯ, ಎಲ್ಲ 5 ಥರದ ಐಟಮ್ಸು, 5 ಥರದ ಹಣ್ಣು. ಪಕ್ಕದಲ್ಲೇ ಗೌರಿನ ರೆಡಿ ಮಾಡಿದ್ವಿ. ಗಣೇಶನಿಗೆ ಏನೇ ಮಾಡಿದ್ರು ಕಡಿಮೆ. ಗಣೇಶ ತಿಂಡಿ ಪ್ರಿಯ. ಅವನಿಗೆ ಎಷ್ಟೇ ನಾವು ತಿಂಡಿ ಮಾಡಿಟ್ರು ಕಡಿಮೆ. ಆದರೆ ಅಮ್ಮ ಅವತ್ತಿನ ದಿನ ಏನು ಮಾಡಬೇಕು ಅಥವಾ ಹಬ್ಬದ ಅಡುಗೆನೇ ಮಾಡಿದರು. ಬಾಳೆ ಎಲೆಯಲ್ಲಿ ಅದು ತುಂಬಿದ ಎಡೆ ಅಂತ ಹೇಳಿ ಕರಿತೀವಿ ನಮ್ಮ ಕಡೆ. ಬಾಳೆ ಎಲೆಯಲ್ಲಿ ಮಾಡಿದ್ವಿ. ಅದಾದಮೇಲೆ ಮಂಗಳಾರತಿನ ಶುರು ಮಾಡಿದ್ವಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ, ನಾನೇನೆಂಬುದು ಬೇಡವೇ, ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಹೀನ ಹಿಂಸೆಯ ಜನ್ಮ ಹಿಂದುಳಿಸಿದ ಲಿಂಗಕ್ಕೆ, ಹೀನ ಹಿಂಸೆಯ ಜನ್ಮ ಹಿಂದುಳಿಸಿದ ಲಿಂಗಕ್ಕೆ, ದೇವರೇ ಗತಿ ಎಂದು ಮನ ಮೆಚ್ಚಿ ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣದ ಸುಲಭವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಅಷ್ಟನು ಶಿವ ನಮಗೆ ಮಾಡಿದ ಫಲದಿಂದ, ಒಟ್ಟಾನು ಶಿವ ನಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಗಣೇಶನಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಂಗಳಾರತಿ ಮಾಡಿ ಕರ್ಗೆ ಪತ್ರೆಯನ್ನು ಏರಿಸಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಅವ್ರವ್ರ ಮನಸ್ಸಿನ ಇಚ್ಛೆಗಳನ್ನ ಬೇಡ್ಕೊಂಡು ನಾವು ಕೂಡ ಮನೇಲಿ ಎಲ್ಲರೂ ಊಟ ಮಾಡಿದ್ವಿ.
ಈಗ ಅದರೊಟ್ಟಿಗೆ ನನ್ನ ಆಫೀಸಿನ ಸ್ನೇಹಿತರೊಟ್ಟಿಗೆ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ, ಅದ್ರ ಜೊತೆಗೆ ಆಫೀಸಲ್ಲಿ ಹೇಗಿತ್ತು ಎನ್ವಿರಾನ್ಮೆಂಟ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಗಣೇಶನ ಮಂಟಪ ಹಾಕಿ ಕೂರಿಸಿದ್ದಾರೆ. ಅದರೊಟ್ಟಿಗೆ ಆಫೀಸಿಂದನೂ ಕೂಡ ಕೆಲವು ಗಿಫ್ಟ್ಸ್ಗಳು ಬಂದಿದೆ. ನಾನು ಮೆಟರ್ನಿಟಿ ಲೀವಲ್ಲಿ ಇರೋದರಿಂದ ನನಗೆ ಗಣೇಶ ಹಬ್ಬಕ್ಕೆ ಹೋಗೋದಕ್ಕಾಗಲಿಲ್ಲ. ಅದರೊಟ್ಟಿಗೆ ಎಲ್ಲರೂ ಸೀರಿಯಲ್ ತುಂಬ ಮಿಂಚ್ತಾ ಇದ್ದಾರೆ. ಆ ವಿಘ್ನ ನಿವಾರಕ ನಿಮ್ಮೆಲ್ಲರ ಕಷ್ಟಗಳನ್ನ ದೂರ ಮಾಡಿ ಮುಂದೆ ಬರುವ ಎಲ್ಲ ಕೆಲಸಗಳಲ್ಲಿ ಯಶಸ್ಸು, ಜೀವನದಲ್ಲಿ ಖುಷಿ ತರಲು ಹಾರೈಸ್ತಾ ಇದ್ದೀನಿ. ಅದರೊಟ್ಟಿಗೆ ಇದು ಕೂಡ ಒಂದು ಸಂಭ್ರಮ. ನಮ್ಮ ಆಫೀಸಿನ ಗಣೇಶನ ವಿಸರ್ಜನೆ ಮಾಡೋ ಸಮಯದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವನನ್ನು ಬೀಳ್ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಕಷ್ಟದ ಸಮಯನೇ, ಅಷ್ಟು ಪ್ರೀತಿಯಿಂದ ಇಟ್ಟಿರುವಂಥ ಗಣೇಶನ ಕಳಿಸೋದು. ಆದರೆ ಅವನನ್ನು ಅಷ್ಟೇ ಅದ್ಧೂರಿಯಾಗಿ ಮುಂದಿನ ವರ್ಷ ಇದೇ ಸಂಭ್ರಮದಲ್ಲಿ ಇದೇ ರೀತಿ ಮತ್ತೆ ನಮ್ಮನೆಗೆ ಬಾ ಅಂತ ನಾವು ಕಳಿಸ್ಕೊಳ್ಬೇಕು. ನಮ್ಮ ಆಫೀಸಲ್ಲಿ ಈ ರೀತಿ ಸಂಭ್ರಮಾಚರಣೆಯಿಂದ ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇದಾಗಿತ್ತು ನನ್ನ ಗಣೇಶನ ಹಬ್ಬದ ಸಂಭ್ರಮ. ಹೇಗಿತ್ತು ನಿಮ್ಮನೆ ಸಂಭ್ರಮ?